1999ಕ್ಕೂ ಮೊದಲು ಸಿನಿಮಾಗಳಲ್ಲಿ ಪಾಕಿಸ್ತಾನದ ಹೆಸರನ್ನೇ ಬಳಸುವಂತಿರಲಿಲ್ಲ. ಪಾಕಿಸ್ತಾನವನ್ನು ಪಕ್ಕದ ದೇಶ ಎಂದೇ ಸಿನಿಮಾಗಳಲ್ಲಿ ಹೇಳ್ತಾ ಇದ್ವಿ. 1999ಕ್ಕೂ ಮುಂಚೆ ಸಿನಿಮಾಗಳಲ್ಲಿ ಪಾಕಿಸ್ತಾನದ ಹೆಸರನ್ನ ಬಳಸ್ತಾ ಇರಲಿಲ್ಲ. ಪಾಕಿಸ್ತಾನವನ್ನು ಪಕ್ಕದ ದೇಶ ಅಂತ ಸಿನಿಮಾಗಳಲ್ಲಿ ಹೇಳ್ತಾ ಇದ್ವಿ. ವಾಜಪೇಯಿ PM ಬಳಿಕ 1999ರಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನ ಪದ ಬಳಕೆ ಆಯಿತು. ಸರ್ಫರೋಶ್ ಸಿನಿಮಾದಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನ ಪದ ಬಳಕೆ ಆಗುತ್ತೆ. ನನ್ನ ಸಿನಿಮಾದಲ್ಲಿ ಪಾಕಿಸ್ತಾನ ಹಾಗೂ ISI ಪದ ಬಳಕೆ ಆಗುತ್ತೆ. ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ನಟ ಆಮಿರ್ ಖಾನ್ ಹೇಳಿಕೆಯನ್ನ ಕೊಟ್ಟಿರುವುದು. ಪಾಕಿಸ್ತಾನ ಅನ್ನೋ ಹೆಸರನ್ನೇ ಸಿನಿಮಾದಲ್ಲಿ ಬಳಸುವಂತೆ ಇರಲಿಲ್ಲ. हमें हिंदुस्तान की फिल्म हिस्ट्री आप उठा के देख लीजिए. हमेशा हम लोग को सेंसर बोर्ड कहती है कि आप पड़ोसी मुल्क बोलिए, आप उसका नाम नहीं ले सकते. तो पहले ज़माने में आता था कि वो पड़ोसी मुल्क का हमला हो गया है और पड़ोसी मुल्क ये कर रहा है, तो हम लोगों को अलाउड नहीं था, फिल्म वालों को ये हमको बोलना अलाउड नहीं था कि ये पड़ोसी मुल्क आप नाम नहीं ले सकते. क्या आपको पता है कि सरफरोश जो मेरी फिल्म है सरफरोश, वो पहली फिल्म है इतिहास की जिसमें हमने खुल के पाकिस्तान का नाम लिया है, ISI का नाम लिया है, खुल के. जॉन ने कहा था कि सेंसर ये पास नहीं करेगी, तो मैंने कहा क्यों पास नहीं करेगी, हम उनको समझाएंगे कि जब पार्लियामेंट में अडवाणी जी कह सकते हैं कि पाकिस्तान हम पर हमारे साथ गलत बर्ताव कर रहा है, ISI हमारे साथ खुफिया चीज़ें कर रही है, हमारे देश में आतंकवाद फैला रही है, जब अडवाणी जी हमारे पार्लियामेंट में कह सकते हैं जो पब्लिक प्लेटफॉर्म है, तो हम क्यों नहीं कह सकते. और उस बेसिस पे हमको परमिशन मिली उस फिल्म में, और वो पहली फिल्म थी जिसमें हमने वो नाम लिया. उसके बाद जितनी फिल्में आई हैं अब हम पाकिस्तान बोलते हैं या ISI बोलते हैं, बल्कि सरफरोश पहली फिल्म थी. हिंदुस्तान की ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಇಂಟ್ರೆಸ್ಟಿಂಗ್ ಸಂಗತಿ ಇದು. 1999ಕ್ಕೂ ಮೊದಲು ಯಾವ ಸಿನಿಮಾಗಳಲ್ಲೂ ಪಾಕಿಸ್ತಾನ ಅನ್ನೋದನ್ನು ಬಳಸ್ತಾನೆ ಇರಲಿಲ್ಲ, ಅದಾದ ನಂತರ ಬಳಸಲಾಯಿತು ಅಂತ ಹೇಳಿ. ಈಗ ಯಾಕೆ ಈ ವಿಚಾರವನ್ನು ಆಮಿರ್ ಖಾನ್ ಅವರು ಹಂಚ್ಕೊಂಡಿದ್ದಾರೆ? ಆಮಿರ್ ಖಾನ್ ಅವರು ಆಪರೇಷನ್ ಸಿಂಧೂರ್ ಕುರಿತಾಗಿ ಮಾತಾಡ್ತಿದ್ರು. ಏನೊಂದು ಹಿಂದಿಯ ಖ್ಯಾತ ಪತ್ರಕರ್ತರಾದ ರಜತ್ ಶರ್ಮಾ ಅವರ ಆಪ್ತಿ ಅದಾಲತ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು ಆಮಿರ್ ಖಾನ್. ಈ ವೇಳೆ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಸ್ತಾಪ ಆಯ್ತು. ಈ ವೇಳೆ ಮಾತಾಡ್ತಾ ಆಮಿರ್ ಖಾನ್ ಅವರು ಹೇಳಿದ್ರು, ನಮ್ಮ ಭಾರತೀಯ ಸಿನಿಮಾ ಎಷ್ಟು ಮಡಿವಂತಿಕೆಯಿಂದ ಇತ್ತು ಅಂದ್ರೆ 1999ಕ್ಕೆ ಮೊದಲು, ಅಂದ್ರೆ ವಾಜಪೇಯಿ ಅವರು ಪ್ರಧಾನಿ ಆಗಕ್ ಮುಂಚೆ ನಮ್ಮ ಸಿನಿಮಾಗಳಲ್ಲಿ ಪಾಕಿಸ್ತಾನ ಅಂತ ಪದಾನೇ ಬಳಸಂಗಿರ್ಲಿಲ್ಲ. ನಾವು ಒಂದು ಪಕ್ಕದ ದೇಶ ಅಂತ ಕರಿಬೇಕಾಗಿತ್ತು, ಇಲ್ಲ ಶತ್ರು ದೇಶ ಅಂತ ಕರಿಬೇಕಾಗಿತ್ತು. ಆದ್ರೆ ನನ್ನ ಸಿನಿಮಾ ಅಂದ್ರೆ ಅವರ ಸರ್ಫರೋಶ್ ಅವರ ಸಿನಿಮಾದಲ್ಲೇ ಮೊದಲ ಬಾರಿಗೆ ನಾವು ಪಾಕಿಸ್ತಾನ ಅಂತ ಬಳಸಿದ್ವಿ. ಮತ್ತೆ ಪಾಕಿಸ್ತಾನ ಬೇಗಾರಿಕಾ ದಳ ISI ನ ದುಷ್ಕೃತ್ಯಗಳನ್ನ ನಾವು ಹೇಳಿದ್ವಿ, ಮತ್ತೆ ISI ಅಂತಾನೆ ಹೆಸರು ಸಮೇತ ಹೇಳಿದ್ವಿ. ಆ ಒಂದು ರೀತಿಯಾದಂತ ಗಟ್ಸ್ ನಾವೇ ತೋರಿಸಿದ್ದು, ಬೇರೆ ಯಾರು ತೋರಿಸ್ಲಿಲ್ಲ. ಯಾಕೆಂದ್ರೆ ಅದಕ್ಕಿಂತ ಮುಂಚೆ ಯಾರಾದ್ರೂ ತಮ್ಮ ಸಿನಿಮಾದಲ್ಲಿ ಪಾಕಿಸ್ತಾನ ಅನ್ನೋ ಪದ ಬಳಸಿದ್ರೆ ಆ ಸಿನಿಮಾ ಸೆನ್ಸಾರ್ ಅಲ್ಲಿ ಪಾಸೇ ಆಗ್ತಿರ್ಲಿಲ್ಲ ಮೊದ್ಲು ಅಂತ ಹೇಳಿದ್ರು ಆಮಿರ್ ಖಾನ್. ಈ ಕುರಿತಾಗಿ ನಾವು ಒಂದ್ ಸ್ವಲ್ಪ ಸಂಶೋಧನೆ ಮಾಡಿದಾಗ, ಒಂದ್ ಸ್ವಲ್ಪ ಗೂಗಲ್ ಅಲ್ಲಿ ಹುಡುಕಾಟ ನಡೆಸಿದಾಗ ತಿಳಿದು ಬಂದಿದ್ ಮಾಹಿತಿ ಏನಂದ್ರೆ, ಆ ಆಮಿರ್ ಖಾನ್ ಅವ್ರು ಹೇಳ್ತಿರೋದು ಭಾಗಶಃ ಸತ್ಯ ಅಂತ. ಯಾಕಂದ್ರೆ ಆಮಿರ್ ಖಾನ್ ಅವರ ಸಿನಿಮಾದಲ್ಲಿ ಮಾತ್ರ ಅಲ್ಲ, ಅದಕ್ಕಿಂತ ಮುಂಚೆನೂ ಕೂಡ ಪಾಕಿಸ್ತಾನದ ಹೆಸರನ್ನ ಬಳಸಿದ್ರು. ಏನಂದ್ರೆ ಯಾವ ಒಂದು 1997ರಲ್ಲಿ ಬಾರ್ಡರ್ ಅಂತ ಮೂವಿ ಬಂದಿತ್ತು ಹಿಂದಿದು. ಆ ಮೂವಿನಲ್ಲಿ 1971 ಇಂಡಿಯಾ ಪಾಕಿಸ್ತಾನ್ ಯುದ್ಧದ ಬಗ್ಗೆ ವಿವರಿಸಿದಾಗಿಂತ ಸಿನಿಮಾ ಅದು. ಆ ಸಿನಿಮಾದಲ್ಲಿ ಪಾಕಿಸ್ತಾನ್ ಅಂತ ಬಳಸಿದ್ರು. ಆದ್ರೆ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ಬಳಸಿರ್ಲಿಲ್ಲ. ಏನಂದ್ರೆ ಧರ್ಮೇಂದ್ರ ಅವ್ರದ್ದು ಅಂಕೆ ಅಂತ ಸಿನಿಮಾ ಬಂದಿತ್ತು, ಅದರಲ್ಲಿ ಪಡೋಸಿ ಮುಲ್ಕ್ ಅಥವಾ ದುಶ್ಮನ್ ದೇಶ್ ಅಂತಾನೆ ಬಳಸಿದ್ರು. ಅದರಲ್ಲಿ ಕೂಡ ಪಾಕಿಸ್ತಾನ ಅಂತ ಬಳಸಿರ್ಲಿಲ್ಲ. ಆದ್ರೆ ಆಮಿರ್ ಖಾನ್ ಅವ್ರು ಹೇಳ್ತಿರೋ ಪ್ರಕಾರ ಅವ್ರ ಸಿನಿಮಾದಲ್ಲಿ ಹೆಚ್ಚಾಗಿ ಬಳಸಿದ್ರು. ಆದ್ರೆ ಅವ್ರಕ್ಕಿಂತ ಮುಂಚೆನೆ 1997ರಲ್ಲೇ ಬಳಸಿದ್ರು. ಈ ಆಮಿರ್ ಖಾನ್ ಅವ್ರ ಹೇಳಿಕೆ ರಾಜಕೀಯವಾಗಿ ಏನಕ್ಕೆ ಒಂದ್ ಸ್ವಲ್ಪ ಪ್ರಾಮುಖ್ಯತೆ ಪಡ್ಕೊಳುತ್ತೆ ಅಂದ್ರೆ, 1997ರಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಆ ನಂತರ 1999ರಲ್ಲಿ ಅಡ್ವಾಣಿ ಮತ್ತೆ ವಾಜಪೇಯಿ ಅವರ ಸಾರಥ್ಯದಲ್ಲಿ ಒಂದ್ ಸರ್ಕಾರ ಏನ್ ಬಂತು, ಆ ಸರ್ಕಾರ ಬಂದ ಮೇಲೆ ನಮ್ಗೆ ಅವಕಾಶ ಸಿಕ್ತು ಅನ್ನೋ ರೀತಿ ಬಿಂಬಿತ ಆಗ್ತಿತ್ತು. ಹಾಗಾಗಿ ಆಮಿರ್ ಖಾನ್ ಅವ್ರ ಹೇಳಿಕೆಗೆ ಆಕ್ರೋಶ ವ್ಯಕ್ತ ಆಗ್ತಿತ್ತು. ಕಾಂಗ್ರೆಸ್ ಕಾಲದಲ್ಲೇನೆ 1997ರಲ್ಲೇನೆ ಬಾರ್ಡರ್ ಮೂವಿನಲ್ಲೂ ಕೂಡ ಪಾಕಿಸ್ತಾನ ಅನ್ನೋ ಪದ ಬಳಸಿದ್ದಾರೆ ಅಂತ. ಈಗ ಸರ್ವೇ ಸಾಮಾನ್ಯ ಬಿಡಿ, ಈಗ ಪಾಕಿಸ್ತಾನ ISI ಎಲ್ಲ ಹೆಸರುಗಳನ್ನು ಈಗ ಸರ್ವೇ ಸಾಮಾನ್ಯವಾಗಿ ಬಳಸ್ತಾರೆ. ಆದ್ರೆ ಈ ಹಿಂದೆ
ತುಂಬಾ ಹಿಂದೆ ಈ ರೀತಿ ಇರಲಿಲ್ಲ. ಮತ್ತೆ ಸೆನ್ಸಾರ್ ಬೋರ್ಡ್ನವರು ಪಾಕಿಸ್ತಾನವನ್ನು ಹೆಸರು ಬಳಸಿದ್ರೆ ಸಿನಿಮಾಗೆ ಸೆನ್ಸರ್ಶಿಪ್ಗೆ ಓಕೆ ಮಾಡ್ತಿರ್ಲಿಲ್ಲ ಅಂತ. ಯಾಕೆ ಓಕೆ ಮಾಡ್ತಿರ್ಲಿಲ್ಲ ಗೊತ್ತಿಲ್ಲ. ಆದ್ರೆ ಅಮೀರ್ ಖಾನ್ ಅವರು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡುವಾಗ ಈ ಒಂದು ಪದಗಳನ್ನ ಬಳಸಿರೋದು ಈಗ ದೇಶವ್ಯಾಪಿ ಭಾರಿ ಚರ್ಚೆಗ್ರಾಸ ಆಗಿದೆ. ಅಮೀರ್ ಖಾನ್ ಅವ್ರು ಹೇಳ್ತಿರೋದು ಸಂಪೂರ್ಣ ಸತ್ಯ ಅಲ್ಲ, ಅಂದ್ರೆ ಭಾಗಶಃ ಸತ್ಯ ಅಂತ ಹೌದು ರಾಮ್. ಓಕೆ ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.